ಮಾಡಬೇಕು ಅಂತೆಲ್ಲ ಬೇಡಿಕೆ ಇದೆ. ಸ್ವಾಭಾವಿಕವಾಗಿ ಇವತ್ತು ಈ ಬೆಲ್ಗಾಂ ಅಧಿವೇಶನ ಏನು ನಡೀತದೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೇನಿದ್ದಾವೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು. ಆ ದಿಶೆಯಲ್ಲಿ ಸರ್ಕಾರ ಬದ್ಧಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಎಲ್ಲರೂ ಕೂಡ ಚರ್ಚೆ ಮಾಡಿದೆ. ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಪರಿಹಾರ ಕೊಡುವಂಥದ್ದು ಕೂಡ ಆಗ್ತದೆ. ಉದಾಹರಣೆಗಾಗಿ ತಾವು ಕಂಡಿದ್ದೀರಿ, ಈಗ ಮೊನ್ನೆ ಏನು ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಬಂತು. ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತಿನ ದಿವಸ ಏನಿರುವಂಥದ್ದು, ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡುವಂಥದ್ದು. ಕೇಂದ್ರ ಸರ್ಕಾರ 3550 ಇನ್ಕ್ಲೂಡಿಂಗ್ HNT ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮತ್ತು ಸಾಗಾಣಿಕೆ ಹಿಡ್ಕೊಂಡು 3550 ರೂಪಾಯಿ ಫಿಕ್ಸ್ ಮಾಡಿತ್ತು. ಅದ್ರಾಗ ನೀವು 800-900 ರೂಪಾಯಿ ಕಳೆದುಬಿಟ್ರೆ 3700 ರೂಪಾಯಿ ಆಗ್ತಿತ್ತು. ಫಿಕ್ಸ್ ಮಾಡಿದ ಎಷ್ಟು? 3700 ರೂಪಾಯಿ ಕಟಾವು. ಇದನ್ನು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ತೆಗೆದ್ರೆ 3750 ರೂಪಾಯಿ. 2750 ರೂಪಾಯಿ, ಸಾರಿ ಕ್ಷಮಿಸ್ಬೇಕು, 2750 ರೂಪಾಯಿ. ನಾವೆಷ್ಟು ಕೊಟ್ಟಿದ್ದೀವಿ? ಕೇಂದ್ರ ಸರ್ಕಾರ ನೆರವಿಗೆ ಬಂದ್ರೆ FRP ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ. ಅವರು ಫಿಕ್ಸ್ ಮಾಡಿದ್ದು 2750 ರೂಪಾಯಿ ಮತ್ತು ಇನ್ನೂ ಕಡಿಮೆ ಆಗಿದವ್ರಿಗೆ 2550 ರೂಪಾಯಿ. 2550 ರೂಪಾಯಿದಿಂದ 2700 ರೂಪಾಯಿ 50 ಫಿಕ್ಸ್ ಮಾಡಿದಂಥವ್ರು ಕೇಂದ್ರ ಸರ್ಕಾರದವರು. ತೋರಣಿಕೆಗೆ ಏನಾಗ್ತಿದೆ ಪಾಪ ಮುಗ್ದ ರೈತರಿಗೆ 3550 ಅಂದರೆ ರೈತರನ್ನು ತಿಳ್ಕೊಂಡ್ಬಿಡ್ತಾರೆ. ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟ್ ಅದರಲ್ಲಿ ಒಳಗೊಂಡಿದೆ ಅಂತ ಭಾಳ ಜನ ರೈತರಿಗೆ ಗೊತ್ತಿರಲ್ಲ. ಅಲ್ಲ ಸರ್, BJಪಿಯವರು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ರಾಜ್ಯ ಸರ್ಕಾರ ನೀನು ಕೊಡಲೇ ಇಲ್ಲ, ಎಲ್ಲ ಕೊಟ್ಟಿದ್ರೆ ಕೇಂದ್ರದ್ದೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಏನು ಕೊಟ್ಟಿಲ್ಲ. ಇವತ್ತಿನ ದಿವಸ ಕಾರ್ಖಾನೆಗಳು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ ಅಂತ ಹೇಳ್ರಿ. ಏನು ರೀ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೂ ಗೊತ್ತಿದೆ. 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, MSP ಈಗ 31 ರೂಪಾಯಿ 6 ವರ್ಷದಿಂದ ಆಯಿತು. MSP 31 ರೂಪಾಯಿ 41 ರೂಪಾಯಿ ಮಾಡಬೇಕು ಅಂತೇಳಿ ಫಡ್ನವೀಸು ಬರ್ದಾರ. ಅದು ಮಾಡಿಲ್ಲ. ಎಥನಾಲ್ ಇವತ್ತು ದಿವಸ ನಮ್ಮ ಕೆಪಾಸಿಟಿ ಎಥನಾಲ್ ಖರೀದಿ ಮಾಡ್ತಾಯಿಲ್ಲ. 50% ಎಥನಾಲ್ ಖರೀದಿ ಮಾಡ್ತಾಯಿಲ್ಲ ಅವರು. ಎಥನಾಲ್ಗೆ ಭಾಳ ಇದು ಎಷ್ಟು ಅದಕ್ಕೆ ಪ್ರಚಾರ ಮಾಡಿದರು. ಎಥನಾಲ್ ಉತ್ಪಾದನೆ ಆಗದಂಗೆ ಖರೀದಿ ಮಾಡ್ತಾಯಿಲ್ಲ 50%. ಅದೇನೇ ಇರಲಿ, ಏನು ಕೊಟ್ರಪ್ಪ ಇವರು? ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಹೋಗಿ ಮನವಿ ಕೊಟ್ಟರು, ಬಂದರು ಭೇಟಿಯಾಗಿ, ಖುದ್ದು ಭೇಟಿಯಾಗಿ. ಏನಾರು ಮಾಡಿದ್ರ? ಈಗ ಮೆಕ್ಕೆಜೋಳ ಪ್ರಶ್ನೆ ಅದ. 2400ರಿಂದ 600 ಫಿಕ್ಸ್ ಮಾಡಿದ್ರು. 400 ಫಿಕ್ಸ್ ಮಾಡಿದ್ರು ಯಾರು? 200ರಿಂದ 2400 ಕೇಂದ್ರ ಸರ್ಕಾರ. ಕೊಡಬೇಕಲ್ಲ, ಈಗ ಕೊಡಬೇಕಲ್ಲ. ಏನಾಗಿದೆ ಜನರಿಗೆ ಪಾಪ ಅರ್ಥ ಆಗೋದಿಲ್ಲ, ಮುಗ್ಧ ರೈತರಿಗೆ ಅರ್ಥ ಆಗೋದಿಲ್ಲ. ಇದೆಲ್ಲ ಮೆಕ್ಕೆಜೋಳ ಹಿಡ್ಕೊಂಡು ಎಲ್ಲನೂ ಕೇಂದ್ರ ಸರ್ಕಾರದ್ದು, ಕಬ್ಬಿಂದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ವೈಫಲ್ಯ ಅದನ್ನು ಇದು ಮಾಡಿಕೊಂಡು ನಾವು ನಿಭಾಯಿಸುವ ಪ್ರಶ್ನೆ ಮಾಡಿದೆ. ಮತ್ತು ನಮ್ಮ ವಿರುದ್ಧ ಇವ್ರು ಹೋರಾಟ ಮಾಡ್ತಾರೆ. ಅವರು ರೈತರನ್ನ ಕರ್ಕೊಂಡು ನಮ್ಮ ಯಡಿಯೂರಪ್ಪ ಸಾಹೇಬರ ಸುಪುತ್ರ ವಿಜೇಂದ್ರ ಅವರು ಕಬ್ಬು ಬೆಳೆಗಾರ ಹೋರಾಟ ನಡೆದಾಗ ಹೋಗಿ ಮಲಗ್ತಾರೆ. ರಾಜಕೀಯ ನೋಡಿ ಇವ್ರದ್ದು. ಅಲ್ಲಿ BJP ಸಕ್ಕರೆ ಕಾರ್ಖಾನೆ ಮಾಲಕರಲ್ಲಿ ಬೆಂಗಳೂರು ಮೀಟಿಂಗ್ನ ಬಂದು ಕೊಡ್ತಾರೆ. ಈ ಕಡೆ ಸ್ಟ್ರೈಕ್ ಮಾಡೋರು ಇವರೇ, ಬೆನಿಫಿಷರೀಸು ಇವರೇ. ಆದರೆ ಒಂದು ಹೇಳ್ತೀನಿ, ಮೆಕ್ಕೆಜೋಳ ಆಗಲಿ ಕಬ್ಬಾಗಲಿ ಎಲ್ಲನೂ ಕೂಡ ಇವೆಲ್ಲವೂ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇವರು ತಾವು ಏನೂ ಮಾಡ್ತಾ ಇಲ್ಲ. ಆ ಜವಾಬ್ದಾರಿಯನ್ನು ನಾವು ಹೊತ್ತು ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾಯಿದೆ. ನಮ್ಮ ರೈತರು ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ. ಆದರೆ ಇವ್ರಿಗೆ ನಾಚಿಕೆ ಬರಬೇಕು. ಅದ್ರ ಮತ್ತೆ ರಾಜಕಾರಣ ಮಾಡ್ತಾರೆ, ಹೋರಾಟ ಅಂತೆ. ಕಬ್ಬು ಬೆಳೆಗಾರ ಹೋರಾಟ, ಮೆಕ್ಕೆಜೋಳ ಹೋರಾಟ. ಅರೆ ಹೋಗಿ ಹೋರಾಟ ಮಾಡಿರಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ನಿಮ್ಮ ಟ್ರ್ಯಾಕ್ಟರ್ ಗಿಟ್ರ ತೊಗೊಂಡು ಹೋಗ್ರಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ಈಗ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಪ್ರತಿಭಟನೆ ಮಾಡಿದಾಗ ಹೇಳಿದ್ರು ಸರ್, ಇಲ್ಲ CM ಅವರು ರೈತರ ಪರವಾಗಿಲ್ಲ ಅನ್ನೋದನ್ನ. ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನನ್ನ ಬಗ್ಗೆನೂ ಮಾತಾಡಿದಾರೆ, ಗೊತ್ತದ. ನಾ ಮಾತಾಡಿದಂದ್ರೆ ಭಾಳ ದೊಡ್ಡದಾಗ್ತದೆ. ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ. ಇಂಥ ಲೂಟಿಕೋರರ ಮಾತು ಕೇಳಿ ನಾನು ಹೇಳಕ್ಕೆ ದರೋಡೆಕೋರ ರೈತರಿಗೆ ಬಂದು ಮಾತಾಡ್ತಾರೆ. ಸಚಿವರು ರೈತರಿಗೆ ಬಂದು ಸೋಮನೇರಿ ಯಾರು ಮಾತಾಡಿದ್ರು? ಹೂ ಜನಾರ್ದನ್ ರೆಡ್ಡಿ ಇದು ಜಗತ್ತಿಗೆ ಗೊತ್ತದ. ಏರ್ಪೋರ್ಟ್ ಅಂತ ನಾ ಮಾಡತ್ತಿದ್ದೀವಲ್ಲ, ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಇವತ್ತು ದಿವಸ ನಾನು ಫೈಟ್ ಮಾಡ್ತಾಯಿದ್ದೀನಿ. ಅದಾಗ ರಾಜಕೀಯ ಮಾಡಿದ್ರೆ ಭಾಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ನಲ್ಲಿ.
ಚುನಾವಣೆದು ಈಗಲೇ ಹೇಳಿದ್ರು ಸರ್ ಏನು ಅದು ಸದ್ಯ ಚುನಾವಣೆ ರೆಡಿ ಆಗ್ತೀವಿ ಅನ್ನೋದು ಯಾರು ಜನಾರ್ದನ್ ರೆಡ್ಡಿ ಅವರು. ಈ ಸಲ ಚುನಾವಣೆದಾಗ ಜನಾರ್ದನ್ ರೆಡ್ಡಿ ಸೋಲ್ತಾನೆ. ಸುಮ್ಮನೆ ಹೋದ ಸಲ ಎಲ್ಲೋ ಒಂದು ಹೋಗಿ ಆಯಿತು. ದರೋಡೆಕೋರು ಲೂಟಿಕೋರು ಇವ್ರು ರೈತರಂತಿವ್ರು. ಇಡೀ ಜಗತ್ತಿಗೆ ಗೊತ್ತದ, ಬರೀ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ. ಗೊತ್ತಿದೆ ಇಲ್ಲೋ? ಇವರು ಬಂದು ರೈತರದ್ದರು ಹಸಿರುಟಾವಲ್ಲ, ಎಷ್ಟು ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ. ಎಂ ಬಿ ಪಾಟೀಲ್ ಹೋರಾಟ ಮಾಡ್ತಾನಂತ. ನಾನು ರೈತರಿಗೆ ನೀರು ಕೊಟ್ಟಿದ್ದೀನಿ. ಇವ್ರೇನು ಮಾಡಿದಾನಂತೆ? ಸರ್ ಈಗ ಎಲ್ಲ ಸಂಪತ್ತನ್ನು, ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ, ಅದೇನೋ ಅಂತಾರಲ್ಲ ದೇವ್ರ ಶಾಪ. ಅಲ್ಲಿ ಒಂದು ದೇವಸ್ಥಾನ ಇದೆ, ದೇವಿ ಗುಡಿನೂ ಕಿತ್ತಾಕಿದ್ರು ಅವರು. ಆ ದೇವಿ ಶಾಪ ಹತ್ತಿದೆ ಇವ್ರಿಗೆ. ಓಬಳಾಪುರ ಸರ್ ಈಗ ಇಂಥವ್ರು ಬಂದು ರೈತರು ಹತ್ತವ್ರು, ರೈತರು ಹೋರಾಟ ಹತ್ತವ್ರು. ಬಾಬಾ ಎಂ ಬಿ ಪಾಟೀಲ್ ಬಿಡ್ತವೆ ರೈತರು ಗುಸ್ತಾರಿ. ನಾನು ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ. ನನ್ನ ಜಿಲ್ಲೆ ಜನತೆಗೆ ಗೊತ್ತದ ನಾನು ಏನನ್ನೋದು ಜಿಲ್ಲೆ ಜನತೆಗೆ ಗೊತ್ತದ. ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ, ಇಡೀ ಜಗತ್ತಿಗೆ ಗೊತ್ತದ. ಸರ್ ಈಗ ಇಂಡಿಗೋ ವಿಮಾನ ಹಾರಾಟ ಸಮಸ್ಯೆಯಿಂದಾಗಿ ಅದು ಕೂಡ ತಪ್ಪಿದೆ. ಈಗ ವಾಪಸ್ ತಗೊಂಡ್ರಿ. ಈಗ ಒಂದು ತರಾತುರಿಯಲ್ಲಿ ಇವತ್ತೊಂದು ದಿವಸ ಒಂದು ಆದೇಶವನ್ನು ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದರು. ಕರೆಕ್ಟ್ ಇದೆ, ಅದು ಫಿಕ್ಸ್ ಮಾಡಿದಂತ ತಪ್ಪಂತಲ್ಲ. ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ನ ತೊಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಇದು ಸುಸೂತ್ರವಾಗಿ ಎಷ್ಟು ತೊಂದರೆ ಪಾಪ, ಎಷ್ಟು ಜನ ತೊಂದರೆ. ನಾನು ಬೆಳಗಾವಿ ಫ್ಲೈಟಿಗೆ ಬರತ್ತಿದ್ದೆ. ಸುಮ್ಮನೆ ನಮ್ಮ ಏನೋ ಅಂದರು, ಏನು ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು ಗಿಡ ಹೋದು ಸುಮ್ಮನೆ ಕಾರಣ ಬರೀತಾನೆ ಬಂದಿನಿ. ಇಲ್ಲ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನಿಮ್ಮ ಮುಂದೆ ಇರ್ತಿರ್ಲಿಲ್ಲ ನನಗೆ. ನಾನು ಬೆಳಗ್ಗೆ ಬಿಡಬೇಕಾಗಿತ್ತು. ಭಾಳ ಇವತ್ತೊಂದು ದಿವಸ ಇದು ಕೇಂದ್ರ ಸರ್ಕಾರ ನಿಲುವುಗಳು ಈಗ ವಿಡ್ರಾ ಮಾಡಿದೆ. ಯಾಕೆ ಮಾಡಿದ್ರಪ್ಪ ವಿಡ್ರಾ? ಮಾಡುವಾಗ ತಿಳಿಲಿಲ್ಲ. ಮಾಡಿದ್ದನ್ನು ಅವರ್ಸು ಟು ವರ್ಕಿಂಗ್ ಅವರ್ಸು ಕರೆಕ್ಟ್, ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂಥದ್ದು ಆಗಬಾರ್ದು. ಅದನ್ನು ಕರೆಕ್ಟಾಗಿ ಮಾಡಬೇಕಾಗಿತ್ತಲ್ಲ, ಎಲ್ಲ ತಿಳಿಸಿ ಹೇಳಿ. ಅವ್ರ ಪೈಲಟ್ಸನ್ನ ಅಪಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು, ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಇಲ್ಲ, ಎಲ್ಲ ತಿಳ್ಕೊಂಡು ಮಾಡಬೇಕಲ್ಲ. ಟೈಮ್ ಕೊಡಬೇಕು. ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗೌರ್ಮೆಂಟ್, ವಿ ಆರ್ ಫಾರ್ ದ ಪೀಪಲ್. ಜನರಿಗೆ ಏನಾರು ಅನುಕೂಲತೆ ಆಯಿತು. ಬಸ್ ಸ್ಟ್ಯಾಂಡ್ ಆದಂಗೆ ಆಗಿದ್ದು ಪಾಪ. ಏರ್ಪೋರ್ಟ್ನಾಗ ಕೆಳಗೆ ಕೂತು ಊಟ ಮಾಡ್ತಾವೆ ಜನ, ಮಕ್ಕೊಂಡವಲ್ಲ ಏರ್ಪೋರ್ಟ್ನಾಗ ಕೊಟ್ರು. ಹಾಂ, ಅವ್ರ ಲಗೇಜು ಅವ್ರಿಗೆ ಸಿಗ್ತಲ್ಲ ಯಾವ ಪರಿ ಅದು? ಇದೇ ಅಚ್ಚೇ ದಿನ. ಸರ್ ಈಗ ಸಿದ್ದರಾಮಯ್ಯ ಆಪ್ತ ಸಚಿವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ನೀವು ಇದ್ದಿದ್ದಿಲ್ಲ ಸರ್, ಅವಾಗ ಕೂಡ ಈಗ ಜಾರಕಿಹೊಳಿ ಅವರು ಕೂಡ ಭೇಟಿಯಾಗಿದ್ದರು. ನಿನ್ನೆ ನನಗೂ ಭೇಟಿಯಾಗಿದ್ರು. ಏನೇನು? ಹಾಂ, ನಾನು ಯಾರಿಗಿಂತ ಮೊದಲು ಭೇಟಿಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು. ಏನು ತಪ್ಪದ? ಅಲ್ಲ, ಈ CM ಗದ್ದುಗೆ ಗುದ್ದಾಟ ಆದಮೇಲೆ ಭೇಟಿಯಾಗೋದು ಒಂದು ಸ್ವಲ್ಪ ವ್ಯತ್ಯಾಸ ಅದಂತೆ. ಅಂದರೆ ಈಗ ಭೇಟಿ ಆಗ್ಬಾರ್ದು ಅನ್ನಂಗೆ ಆಯ್ತು. ಅಲ್ಲ ಸರ್, ಈಗ ಮಾತುಕತೆ ನನಗೆ 3 ಕೆಲಸ ಇದ್ದು. ಒಂದು ಬಬಲೇಶ್ವರದ ನಂದೊಂದಿದ್ದು, ನಮ್ಮ ಕಟ್ಟಕೊಂಡವ್ರದ್ದು ನಿನ್ನೆ ಕ್ಯಾಬಿನೆಟ್ನ ಪಾಸ್ ಆಯಿತು. ನಮ್ಮ ಚರ್ಚಂದು, ನಿಮ್ಮ ಸ್ಕಾಡದ್ದು, ಆಮೇಲೆ ಅವ್ರದ್ದೊಂದು ಇನ್ನೊಂದು ಕಟ್ಟಕೊಂಡವ್ರದ್ದು ಕೆನಲ್ ಅದನ್ನೀಕರಣ ಐತಿ. ಆ 3 ಹೋಗಿ ಆ ಡೇಟಿಗೆ ಬರ್ಸಿದ್ದೀನಿ. ಎಂ ಬಿ ಪಾಟೀಲ್ ನಾನು ಮುಚ್ಚಿ ಮನೆಗೆ ಹೋಗಿದ್ದೀವಾ, ಸೀದಾ ಅವ್ರ ಮನೆಗೆ ಹೋಗಿದ್ದೀವಿ. ದೀಪಾವಳಿ ಇತ್ತು, ಗಿಫ್ಟು ಕೊಟ್ಟಿವಿ, ನಿಮಗೂ ಕೊಟ್ಟಿವಿ, ಅವ್ರಿಗೂ ಕೊಟ್ಟಿದ್ದೀವಿ. ಕೊಟ್ಟಾರಲ್ಲ ನಿಮ್ಗೆ? ಅದಕ್ಕೆ ನಮ್ಮ ಮಾತಿಂದ ಕೊಟ್ಟಿಲ್ಲ ರೀ ನಮ್ಗೆ ಅಂತಂದ್ರೆ ಕೊಟ್ಟು ಗಿಫ್ಟ್ ಕೊಟ್ಟು ಇದು ಮಾಡಿ ಅವರು ಫೋಟೋ ಹೊಡೆದ್ರು. ಅಲ್ಲೇ ತಿಂದರು, ತೆಗೆದು ಅಲ್ಲೇ ತಿಂದೇ ಬಿಟ್ರು ಅವರು. ನಮ್ಮ ಮನೆಗೆ ಹೆಣ್ಮಕ್ಳಿಲ್ಲ, ಈಗ ಮತ್ತೆ ಹೆಣ್ಮಕ್ಳು ಬಂದ್ರೆ ಸ್ವೀಟ್ ತಿನ್ನಕ್ಕೆ ಬಿಡಂಗಿಲ್ಲ ಅಂತ ಹೇಳಿ ಅದನ್ನ ಅಲ್ಲೇ ಏನು ರೀ. ಅದಕ್ಕೇನು ಸಂಬಂಧ ಅದ ರೀ? ನಿನ್ನೆ ನಾವು ಉದ್ಘಾಟನೆ ಇತ್ತು ನಮ್ಮದು KIDB ಬಿಲ್ಡಿಂಗು. ಮುಖ್ಯಮಂತ್ರಿಗಳು ಬಂದಿದ್ದರು. ಮುಖ್ಯಮಂತ್ರಿಗಳು ಮಂಡ್ಯಕ್ಕೆ ಹೋಗೋದಿತ್ತು ಏನು ರೀ. ಅವ್ರು ಬೇಗ ಹೋದರು. ನಂತರ ಅಧ್ಯಕ್ಷರು ಬಂದರು. ಅವರು ಕುಲ್ಲ ಇದ್ರು, ಆರಾಮ 1 ಗಂಟೆ ಕಾಲು ಕೂತ್ರು. ನನ್ನ ಮೀಟಿಂಗ್ ಇತ್ತು. ಜಲ್ದಿ ಎದ್ದು ಹೋಗ್ರಿ ಅಂತ ಹೆಂಗೆ ಬರ್ತದ? ಅವ್ರು ಕುತ್ಕೊಂಡು ನಮ್ಮ ಸೆಲ್ವಕುಮಾರ್ ಅವ್ರಿಗೆ ನಮ್ಮ ಜೊತೆ ಎಲ್ಲ ಫುಲ್ ಇಂಡಸ್ಟ್ರೀಸ್ದು ಚರ್ಚೆ, ಬೇರೆ ಸ್ಟೇಟ್ಸು, ಇದು ಯಾವ್ಯಾವ ಸೆಕ್ಟರು ಏನೇನು. ನಾನು ಫುಲ್ ಒಂದು ಪ್ರೆಸೆಂಟೇಷನ್ನೇ ಬೇಕಂತ ಕೇಳಿದ್ರು. ನನಗೆ ಎಲ್ಲ ಕಡೆ ಹೋಗಿ ಹೇಳಕ್ಕೆ ಬೇಕಲ್ಲ ನನಗೂ ಅಂಥೇಳಿ. KPCC ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯದಾಗ ಏನೇನು ಹೇಳಕ್ಕೆ ಒಂದು ಪ್ರೆಸೆಂಟೇಷನ್ ಸದಾಗ ಮಾಡಿಕೊಡಂದ್ರು. ನನ್ನ ಮೀಟಿಂಗ್ 2 ತಾಸು ಮೀಟಿಂಗ್ ಲೇಟ್ ಆಯಿತು. ಅದಕ್ಕೇನಾಗೋದು? CM ಬಗ್ಗೆ ಚರ್ಚೆ ಆಯಿತು. ಯಾರು CM ಕುರ್ಚಿ ಚರ್ಚೆ ಮಾಡ್ಬೇಕಾದ್ರೆ ನಾವು KIDB ಬಿಲ್ಡಿಂಗ್ನಾಗ ಮಾಡ್ತೀವ, KPCC ಆಫೀಸ್ನಾಗ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಅವ್ರ ಮನ್ಯಾಗ ಮಾಡ್ತೀವಿ, ಸಿದ್ದರಾಮಯ್ಯ ಅವ್ರ ಮನ್ಯಾಗ ಮಾಡ್ತೀವಿ, ಅಥವಾ ಅವ್ರು ನಮ್ಮ ಮನ್ಯಾಗ ಮಾಡ್ತಾರೆ. ಬ್ರೇಕ್ಫಾಸ್ಟ್ಗರೆ ಕೊಡ್ತೀವಿ, ಲಂಚ್ಗರೆ ಕೊಡ್ತೀವಿ, ಡಿನ್ನರ್ಗರೆ ಕೊಡ್ತೀವಿ. ನೀವು ಯಾಕಪ್ಪ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವಾಗ
ತಾವಿಬ್ಬರೇ ಮಾಡ್ತಾ ಇದ್ರೆ ನಮ್ಮನ್ನು ಗಣನೆಗೆ ಈಗ ನಾವು ಡಿನ್ನರ್ ಕರಿತಾ ಇದ್ದೀವಿ, ಉಳಿದ ಸಚಿವರು ಅಸಮಾಧಾನ. ನಾವು ಡಿನ್ನರ್ ಮಾಡ್ತಾ ಇದ್ದೀವಿ. ಬಿಜೆಪಿ ಅವರು ಕೋಳಿ ಮರ್ಡರ್ ಮಾಡಿದ್ರು, ನಾಟಿ ಕೋಳಿ ಯಾರು ಸರ್ಕಾರ ಅಂತ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಮನೆ ಕರೆದಿದ್ರು ಸರ್ ಡಿ ಕೆ ಶಿ ಅವರು, ಅವಾಗ ನಾಟಿ ಕೋಳಿ ಕೊಟ್ಟಿದ್ರು, ಅದಕ್ಕೆ ನಾಟಿ ಕೋಳಿ ಸರ್ಕಾರ ಅಂತೇಳಿ ಬಿಜೆಪಿ ಅವರು ಇದು ಮಾಡ್ತಾ ಇದ್ದಾರೆ ಸರ್, ಕಿಂಡಲ್ ಮಾಡ್ತಾರೆ. ನರಹಳ್ಳಿ ಅವರು ಇದೆಲ್ಲ ಇದನ್ನು ಯಾರು ನರಹಳ್ಳಿ ಅವರು ಸರ್ ಏನು ಮಾಡಿದ್ರು? ನಾಟಿಕೋಳಿ ಸರ್ಕಾರ ಅಂತ ಇದು ಸರ್, ಹೌದಾ ನಾಟಿಕೋಳಿ ಸರ್ಕಾರ. ಹೌದಾ ಸರ್ ಇದು ಸರ್ ಈಗ ರಾಜ್ಯ ಸರ್ಕಾರ ಬಿಡಿ, ಇವೆಲ್ಲ ಈ ಚಿಲ್ಲರೆ ವಿಚಾರಗಳು ಇವೆಲ್ಲ. ಸರ್ ಬದಲಾವಣೆ ಅನ್ನೋದು ಇದು ತಾತ್ಕಾಲಿಕ ಬೇಕಂದ್ರೂ ಕೂಡ ಒಳಗಡೆ ಹೊಗೆ ಆಡ್ತಾ ಇದೆ ಅನ್ನೋಂಥದ್ದು ಕೊಡ್ತೇವೆ. ನಾವು ಹೇಳಿವಲ್ಲ, ನಮ್ಮ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಸಿದ್ದರಾಮಯ್ಯನವ್ರು ಹೇಳ್ಯಾರ, ಏನು ಹೇಳ್ಯಾರ? ಹೈಕಮಾಂಡ್ ಏನು ಹೇಳ್ತದೆ ನನಗೂ ಅನ್ವಯ ಆಗ್ತದೆ, ಡಿ ಕೆ ಶಿವಕುಮಾರ್ ಅನ್ವಯ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅನ್ವಯ ಆಗ್ತದೆ. ನಮ್ಮ ಹೈಕಮಾಂಡ್ ಯಾರು? AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿಯವರು. ಅವರು ಕಾಲಕ್ಕೆ ಏನು ನಿರ್ಧಾರ ಮಾಡ್ತಾರೆ, ಯಾವಾಗ ಏನು ನಿರ್ಧಾರ ಮಾಡ್ತಾರೆ, ಅದು ಎಲ್ಲರೂ ಬದ್ಧರಿರ್ತಾರೆ. ಹೀಗಾಗಿ ನೀವು ಮಾಧ್ಯಮದವ್ರು ಕೇಳಿದ್ರು ಏನು ಫರಕ್ ಬರೋಲ್ಲ, ಬಿಟ್ರು ಏನೂ ಫರಕ್ ಬರೋಲ್ಲ. ಅಲ್ಲೇನು ಅವ್ರೇನು ಯಾರು ಸಿಎಂ ಅವರು ವೈರಾಗ್ಯ ಅಲ್ರಿ, ಸತ್ಯ ಅದ. ಅಧಿಕಾರ ನಮ್ಮ ಅವ್ರಂದ ಅಧಿಕಾರನೂ ನಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಜೀವನೂ ನಮ್ಮ ಆಸ್ತಿ ಅಲ್ಲ. ನೀವು ತಿಳ್ಕೊಂಡಿರ್ತೀರಿ ನಾವು 100 ವರ್ಷ ಬಾಳ್ತೀವಿ ಅಂತೇಳಿ. ಯಾವಾಗ ಯಾರಿಗೆ ಏನಾಗತ್ತೆ ಗೊತ್ತಿಲ್ಲ, ಹೇಳೋಕ್ಕಾಗತ್ತೆ. ಅಧಿಕಾರ ನಮ್ಮ ಆಸ್ತಿನ ಅದು ಹಿಂಗಾಗ್ಬೋದು ಸಿದ್ದರಾಮಯ್ಯ ಮಾತಾಡಿಲ್ಲ ಯಾವತ್ತೂ ಕೂಡ ಅಲ್ಲ. ನಾನು ಹೇಳ್ತೀನಿ, ಅಧಿಕಾರ ನಮ್ಮ ಆಸ್ತಿ ಅಲ್ಲಪ್ಪ, ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು. ಜನ ಆಶೀರ್ವಾದ ಮಾಡಿದಾಗ ಆರಿಸಿ ಬಂದಿರ್ತೀವಿ. ಸಿಎಂ ಅಂತ ಹೇಳ್ತಿದ್ರು ಯಾರು? ಪೂರ್ಣವರ್ತಿ ಇದನ್ನು ಶಿವ ಅಂತ ಹೇಳಿದಾರಲ್ಲ, ಅದನ್ನು ಅವರು ಮುಖ್ಯಮಂತ್ರಿಗಳು ಹೇಳಿದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ DK ಬ್ರದರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಏನು ನೋಡ್ರಿ, ಅವರ ನೋಡಿ, ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ, ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಈ 19ನೇ ತಾರೀಕಿಗೆ ಆಯ್ತು, ಕೊಡ್ತಾರೆ, ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಭಾಳ. ನೀವು ಸೋರ್ಸ್ಕಿಂತ ಏನೋ ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ನೀವು ಕೊಟ್ಟಿದ್ದಂಥ ಹಣ ಚೆಕ್ನಾಗ ಕೊಟ್ಟಾರ, ಅವ್ರು ಚೆಕ್ನ ಕೊಟ್ಟದ್ದು ಕೇಳ್ತಿರಲ್ಲ, ಏನು ಕ್ಯಾಶ್ನ ಕೊಡ್ಬೇಕಾಗಿತ್ತಾ? ಈಗ ಸಿಎಂ ಚರ್ಚೆ ಇರಬೇಕಾದ್ರೆ ಇದು ಏನೋ ಒತ್ತಡ, ಏನು ಒತ್ತಡ ಅಲ್ರಿ, ಇದೆಲ್ಲನೂ ಸುಮ್ಮನೆ ಆರೋಪ ಮಾಡ್ತಾರೆ ಸರ್, ತಾವೇ ಕೊಡಿಸಿದ್ದಾರೆ ಅಂತ. BJP ಅವ್ರದ್ದು ಇಲ್ಲಿ ಕರ್ನಾಟಕ ರಾಜ್ಯದಾಗಂತೂ ಹೊತ್ತದ್ದು ಏನೂ ಉಳಿದೇ ಇಲ್ಲ. ಇಷ್ಟು ದಿನ ಇಲ್ಲ ನೋಟಿಸ್. ಹೇಳ್ತೀನಿ, ಕರ್ನಾಟಕ ರಾಜ್ಯದಾಗ BJP ಅನ್ನೋದೇ ಉಳಿದಿಲ್ಲ, ಛಿದ್ರ ಆಗ್ಯದ. ಏನು ರೀ, ಮೈಕ್ರೋಸ್ಕೋಪಿಕ್ ಗ್ರೂಪ್ ಆಗ್ಯದಾವೆ. 20 ಗ್ರೂಪ್, 20 ಬಾಗಿಲುಗಳು, 100 ಕಿಟಕಿ. ಏನು ರೀ, ಮೊದಲು ನಿಮ್ಮ ಮನೆ ಶುದ್ಧ ಮಾಡ್ಕೊಡ್ರಿ, ಮಂದಿದು ಏನು ಮಾತಾಡ್ತೀರಿ? ಸುಮ್ಮನೆ ಜನಾರ್ದನ್ ರೆಡ್ಡಿನ ಮಾಡಿಬಿಟ್ಟು ಹೇಳ್ರಿ, ಅಪೋಸಿಷನ್ ಲೀಡರ್ ಆರ್ ಅಶೋಕ್. ಏನ್ರಿ ಆರ್ ಅಶೋಕ್ ಅವ್ರನ್ನ ತೆಗೆದು ಅತ್ಯಂತ ಸಮರ್ಥವಾದಂಥ ನಾಯಕರಾದಂಥ ದರೋಡೆಕೋರರಾದಂಥ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಾರೆ. ಆದರೆ DK ಶಿವಕುಮಾರ್ ಸಿಎಂ ರೇಸಲ್ಲಿ ಇರಬೇಕಾದ್ರೆ ಈ ಥರ ನೋಟಿಸ್ ಅರೆ ಇವೆಲ್ಲ ಏನಾದ್ರು ಉತ್ತರ ಕೊಡ್ತಾರೆ, ಏನಾಗೋದದ? ಕಾಲ್ ಎಡಕ್ಕೆ ಮಾಡಿದ್ದು ಏನು ಅದರಿಂದ ಏನಾಗೋದದ ರೀ? ಬ್ಯಾಂಕ್ ಅಕೌಂಟ್ ಕೊಡ್ತಾರಪ್ಪ, ಸೋರ್ಸ್ ಕೊಡ್ತಾರ, ಅವ್ರಿಗೂ ಗೊತ್ತಿರ್ತದೆ, ಸುಮ್ಮನೆ ಕೊಟ್ಟಿರ್ತಾರೆ ಹಂಗೆ. ಸರ್ ಈಗ ಬಹಿರಂಗವಾಗಿಯೇ ಕೆಲವರು DK ಶಿವಕುಮಾರ್ ಪರವಾಗಿ ಬ್ಯಾಗ್ ಬೀಸಿದ್ರು, ಕೆಲವೊಬ್ಬರು ಸಿದ್ದರಾಮಯ್ಯ ಪರವಾಗಿ ಬ್ಯಾಗ್ ಬೀಸಿದ್ರು. ತಪ್ಪೇನದ್ರಿ? ನೋಡ್ರಿ, ಎಲ್ಲರಿಗೂ ತಮ್ಮ ಫಾಲೋವರ್ಸ್ ಇರ್ತಾರೆ. ಅವ್ರವ್ರ ಫಾಲೋವರ್ಸು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂದಿರ್ತದೆ. ಅವ್ರ ಜನ, ಮತಕ್ಷೇತ್ರದ ಜನ, ಜಿಲ್ಲೆ ಜನ. ತಪ್ಪೇನಿದೆ ರೀ? ಎಷ್ಟೋ ಶಾಸಕರು ತಮ್ಮ ಶಾಸಕರು ಮಂತ್ರಿ ಆಗ್ಬೇಕಂತದ, ತಪ್ಪೇನದ್ರಿ? 130 ಜನ ಶಾಸಕರು, 30-40 ಜನ ಶಾಸಕರು ಒಟ್ಟರು ಅರ್ಹದಾರ ಮಂತ್ರಿ ಆಗಕ್ಕೆ, ತಪ್ಪೇನಿದೆ? ಸರಿ, ಸಿಎಂ ವಿಚಾರದಲ್ಲಿ ಮಂತ್ರಿ ಸ್ಥಾನ ವಿಸ್ತರಣೆನೇ ಹೋಗ್ಬಿಡ್ತಾನೆ ಸರ್. ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, AICC ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಿರ್ಧಾರ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲಪ್ಪ, ನಾ ಹೈಕಮಾಂಡ್ ಅಲ್ಲ, ಮಾಡ್ತೀವಿ ಅದನ್ನು. ಮಾಡಿದ್ದೀವಿ, ಮಾಡಲಿಕ್ಕೆ ನಾವು ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವ್ರ ಪರವಾಗಿ ಗುರುತಿಸ್ಕೊಂಡವರು, ಅವ್ರ ಪರವಾಗಿ ಇದು ಮಾಡಿದ್ದಾರೆ. ಈಗ ತಮ್ಮ ಈ ರೀತಿ ಒಂದು ಬದಲಾವಣೆ ಸೃಷ್ಟಿಯಾಗಿದೆ. ಈ ಇದರಲ್ಲಿ ನೋಡಿ, ಎಲ್ಲರೂ ಯಾರು ಬಂದು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯನ ಹಿಡ್ಕೊಂಡು MB ಪಾಟೀಲ್ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ. ಒಳಗೆ ನಾವು ಯಾರಿಗೊಬ್ಬರಿಗೆ ಇದು ಇರ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ನಾಯಕರೇ, ಸಿದ್ದರಾಮಯ್ಯರು ನಮ್ಮ ನಾಯಕರೇ, DK ಶಿವಕುಮಾರ್ ಅವರು KPCC ಅವರು ನಮ್ಮ ನಾಯಕರೇ. ತಪ್ಪೇನಿದೆ ಇದರಲ್ಲಿ? ಸತೀಶ್ ಜಾರಕಿಹೊಳಿ ನಮ್ಮ ಆತ್ಮೀಯ ಸ್ನೇಹಿತರು, ಪರಮೇಶ್ವರ್ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ನಾಯಕರು. ಏನು ತಪ್ಪಿದ್ರೆ ಇದೆಲ್ಲ? ಒಂದು, ಅಲ್ಟಿಮೇಟ್ಲಿ ವಿ ಆರ್ ಆಲ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಹೈಕಮಾಂಡ್ ಸರ್ವಶ್ರೇಷ್ಠ.
ಸರ್ ಇಷ್ಟೊಂದು ಜನಾದೇಶ ಕೊಟ್ಟರು ಕುರ್ಚಿಯ ಕಿತ್ತಾಟ ಯಾಕಂತ ಜನ ಮಾತಾಡ್ಕೊಳ್ಳೋದಾಗಿದೆ ಎಲ್ಲಿ ಕಿರ್ಚಾಟ ನೀವೆಲ್ಲ ಮಾಧ್ಯಮ ಸೃಷ್ಟಿ ರೀ ನಿಮ್ಮದು